ನಾಳೆ ಯಾವಾಗ ಜೋಪ ನಾನಾಯ್ತ ಬಾಯಿ ಮುಚ್ಚು ಮಾತ್ಮ. ಯಾವ ಮಗ ನನಗ ನಮ್ಮ ಹಿರೇಮಂಚರಿಗೆ ಏನೇನು ಅಂತಿ ಅಂತ ಮಗನೇ ಇಂದು ನಿನ್ನ ಮನೆಯಿಂದಲೇ ಒದ್ದವನು ಆಗ್ತೇನೆ. ನಾನೇನ ಒಣಗ ಹಾಕಾಕ ನಾನು ಮೆಣಸಿನಕಾಯಿ ಮಾಡಿ ನೋಡ ತಮ್ಮ ಹೇಳ್ತ ನನಗ ನಾನು ಇನ್ನ ಸರಿಯಾಗಿ ಕುಡುದಿಲ್ಲ ಮಾತಾಡೋದು ಕಲ್ಕೊ ಇಲ್ಲ ಇಲ್ಲೇ ಇದು ನಿಂದ್ರೆ ಹೋಗಿ ಸರಿಯಾಗಿ ಕುಡಿದು ಬರ್ತೇನೆ. ನೋಡಪ್ಪ ನಾವು ಸುಳ್ಳ ಹೊಡೆದಾಡು ನಾನಂತಿ ಕುಡುಕ ಕುಡುದ ಇದು ಒದರಾಡ್ತೈತೆ ಅಂತ ನಂದ ತಪ್ಪು ಹಿಡಿತಾರ ಏನಪ್ಪ ಹೊಡೆದಾಡುದು. ನಿನಗೂ ಖರ್ಚು ಬಿದ್ದಿಲ್ಲ ಮಾಡುದೇನು ಮಾಡಿ ಖರ್ಚು ನಿನಗೆ ಯಾವಾಗ ಬಿದ್ದು ಮಗನ. ಏನ್ರಿ ಇದು ಮನೆಯಲ್ಲಿ ಗಲಾಟೆ? ಮನೆ ಅನ್ನೋದು ರಣರಂಗ ಮಾಡಿಬಿಡ್ತೀರ ಅಷ್ಟೇ. ಶೀಲಾ, ನನ್ನ ತಲೆ ಸಮ ಉಳಿದಿಲ್ಲ. ಈಗ ನೀನು ಹೊರಗೆ ನಡೆ. ಇವತ್ತು ಇವನ ಕಾಲರ ಕೈಯನ್ನು ಮುರಿದು ಮೂಲಿಗೆ ಮಲಗಿಸುತ್ತೇನೆ. ಆಯ್ತು ಬಿಡಿ, ನಿಮ್ಮ ತಲೆ ಯಾವಾಗ ಸರಿ ಇರುತ್ತೆ. ನೋಡು ನಿಮ್ಮ ಅಪ್ಪನು ಬರ್ಲಿ ನಿಮ್ಮಿಬ್ಬರನ್ನು ಹಾಕಿ ಗುಮ್ಮದ ಇದ್ರ ಕೈ ಮುಗಿದ್ದೇನೆ. ಮನೆ ಒಳಗಿನ ಶಾಂತಿ ಕದಬೇಕು. ನೀವಿಬ್ರು ಒಂದೇ ತಾಯಿ ಅವನ ಸುಳೆ ಮಗನ ಅಂತ ಹೇಳಿ ಬೈತೀರಲ್ಲ, ಇದು ನೋಡೋರಿಗೆಲ್ಲ ಚಂದ ಅನಿಸ್ಬಹುದಾ? ಇದರಲ್ಲಿ ಆ ಮಗನು ಬಂದು ನಮಗೇನು ಹೇಳಬೇಕು? ನಮ್ಮ ಬಾಳಕ್ಕೂ ನಮಗೆ ಗೊತ್ತೇ ಇದೆ. ಎಂದು ಎರಡು ಸತ್ತನ ಬಾಳ ಆಗೈತಿ. ಅಣ್ಣ ಅಕ್ಕರತೆ ಇದ್ದರೆ ತಮ್ಮ ಅನ್ನು, ಬೇಡನಿಸಿದರೆ ಮಗ ಅನ್ನು. ಆದರೆ ಒಂದು ಮಾತು, ನಮ್ಮ ಬಾವಿಯಿಂದ ನೀರು ತುಂಬಿದರೂ ನಿನಗೆ ಹೇಗೆ ಬಂದಿತನ್ನ ನೀರಡಿಕೆಯ ಭಯ. ಒಟ್ಟಾಗಿ ಕುಡಿಯೋಣ ದುಡಿಯೋಣ, ಸಂಸಾರ ಸುಖ ಪಡೆಯೋಣ. ಇಲ್ಲವಾದರೆ ಬಾವಿಯ ನೀರು ಬಡಿದಾಟದಲ್ಲಿ ಬೇರೆಯವರ ಗಂಡಸೂರ್ ಅಂತವ್ರ ಮುಂದ ಗಂಡಸೂರು ಹೇಳೋ ಮಾತು ನೋಡಪ್ಪ. ರೇ ರಾಮ, ಇವತ್ತು ಕೈಯರ ಕಾಲನ್ನು ಮುರಿದು ಮೂಲಿಗೆ ಬಲಗಿಸ್ತೇನೆ ಮಗನ. ಈ ಬುದ್ಧಿ ಆಕಳಾಗಿ ಎಮ್ಮಿ ಗಂಟಿಗೆ ಹೋಗಬೇಡ್ರಿ ಅಂತ ಹೇಳಿದ್ರು.
ಅದ್ರ ಹಿಂದೆ ಹೋಗ್ತೀರಿ ಅಂದ ಮ್ಯಾಲ ಅದು ಕರ್ಕೊಂಡು ಹೋಗಿ ತಿಳಿಸೋದು ನಿಮಗೇನು ಅರಿಯಬಾರ್ದಲ್ಲ. ಕಾಲ ಬಿದ್ದ ಕಾಲುಂಗರ ಉಚ್ಚಿಕೊಳ್ಳೋ ಉಪಾಯ ನಮ್ಮ ಮುಂದೆ ನಡೆಯೋದಿಲ್ಲ ವಿಜಯ್. ನಿನಗೂ ನಿನ್ನ ಹೆಂಡತಿಗೆ ಯಾವ ಗೌರವವನ್ನು ಕೊಡಬೇಕೆಂದು ನಾವು ತೀರ್ಮಾನ ಮಾಡುತ್ತೇವೆ. ಪಂಟರಿಲ್ಲದ ಹಳ್ಳಿ, ಹಿರಿಯರಿಲ್ಲದ ಮನೆ ಹಾಳು, ಮೋಸ, ವಂಚನೆ, ದೇಶಗಳ ಊರಿಗೆ ಬೆಟ್ಟ ಹೆಚ್ಚು. ಆ ಬೆಂಕಿಯಿಂದ ತಮ್ಮ ಸಿಗರೇಟ್ ಹೊತ್ತಿಸಿಕೊಂಡು ನಮ್ಮ ಮುಖಕ್ಕೆ ಹೊಗೆಗಳು ಜನರದರಪ್ಪ, ಜಾಗ್ರತೆ. ಏನ್ರಿ ಹುಳಿ ಮೆಣಸಿನ ಗಂಟು ನಂಗ ನಾಯಿನ ಪಲ್ಲಕ್ಕಿ ಮೇಲೆ ಕುಂಡ್ರಿಸಿದ್ರ ಅದು ಎನದು ಕಡಿಯೋದು ಬಿಡ್ತತೇನ? ಉಪವಾಸವಾಗಿಸಿ ಸತ್ತಿಗಿತ್ತೀರಿ ಬರ್ರಿ ಊಟ ಮಾಡಕ್ ಬರ್ರಿ. ಓ ನಾಯಿ ಪಲ್ಲಕ್ಕಿ ಮುಖ ನೋಡಿದ್ರ ಜೊತೆ ಅಲಕ್ಕಿ. ಮನೆಗೆ ಬಾ ಮಗನ, ಅವಾಗ ಹೇಳುತ್ತೇನೆ. ಊಟಕ್ಕೆಲ್ಲ ಬಾ ಮಗನೇ, ಮನೆಗೆ ಅವಾಗ ಹೇಳುತ್ತೇನೆ. ನೋಡಪ್ಪ ಉಣ್ಣತಮ್ಮ ಅಂತ ನಾಯನ ಉಣ್ಣಾಪಲ್ಯ ನೋಡ ಇಷ್ಟ ಮಟ್ಟ ಹೊಡೆದಾಡಿದೇವಂತೇನಲ್ಲ. ನಾನು ತಲಾಟಿ ನಮ್ಮ ಈ ಮಾಸ್ತರ ಎಲ್ಲರೂ ಕೂಡಿ ಇವತ್ತು ಮಟನ್ ಪ್ರೋಗ್ರಾಮ್ ಮಾಡೇವಿ. ನಾವು ಅಲ್ಲೇ ಊಟಕ್ಕೆ ಹೋಗ್ತೇವೆ. ಏನ ಜನ ಕೂಡ ಇನ್ನು ಇವರನ್ನು ಬೆಳೆಯಲಿಕ್ಕೆ ಬಿಡಬಾರದು. ಇಲ್ಲವಾದರೆ ಫಲವತ್ತಾದ ಭೂಮಿ ವಿಜಯನಿಗೆ ವಿಧಿವತ್ತವಾಗಿ ದೊರಕಬೇಕಾಗಿದೆ. ಇಂದು ರಾತ್ರಿ ಹಿರಿಯರ ಸಮ್ಮುಖದಲ್ಲಿ ತಮ್ಮ ಹೆಮ್ಮ ಸ್ಥಿತಿಗೆ ಒಂದು ಕೊನೆ ಹೇಳಲೇಬೇಕು. ಚೋರಿಯ ಮೇಲೆ ಚೋರಿಯನ್ನು ಚೊಚ್ಚಿ ಗಂಡ ಹೆಂಡರ ರಕ್ತವನ್ನು ಕಾರಿಸಲೇಬೇಕು. ಗೂಳಿ ಬಿದ್ದಾಗ ಆಳಿಗೊಂದು ಕಲ್ಲು ಅನ್ನುವಂತೆ ನಗಬೇಡಿ. ಅದು ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಮೇಲೆದ್ರೆ ಹೆಣ್ಣು ಮಕ್ಕಳ ಬುದ್ಧಿ ಮನ ಕಾಲ ಕೆಳಗೆ. ನಿಮ್ಮಂಥ ಗಂಡಸರ ಬುದ್ಧಿ ನಮ್ಮ ಚಪ್ಪಲಿ ಕೆಳಗೆ. ನನ್ನ ಕೆನ್ನಿಗೆ ಹೊಡೆದ್ರಲ್ಲ, ಅದು ಒಂದು ಏಟು ನಿಮ್ಮ ಕೆನ್ನಿಗೆ ಬಿದ್ದಾಗ ಗೊತ್ತಾಗ್ತಿತ್ತು ಆ ನೋವು ಏನು ಅಂತ. ನೋಡಿ, ಇನ್ನೊಬ್ಬರನ್ನು ನೋಯಿಸುವಂತ ನೀಚ ಕೆಲಸಕ್ಕೆ ಕೈ ಹಾಕಬೇಡಿ. ಉದ್ದೇಶ ಸಾಸುವಾಗ ಸುಂಟರ ಗಾಳಿ ಆಗಬೇಡ. ಉದ್ದೇಶ ಒಳ್ಳೆಯದೇ ಆದಲ್ಲಿ ಆ ಕಣ್ಣು ಎಲ್ಲೂ ಹೋಗುವುದಿಲ್ಲ. ತತ್ವವನ್ನು ಹೇಳಿ ತಲೆ ತಿರುಗಿಸಬೇಡ. ಸತ್ವಹೀನರಾಗಿ ಬದುಕಿ ಕೊನೆಗೆ ಅಯ್ಯೋ ಎನ್ನುವಂತೆ ಜೀವನ ಮಾಡಬೇಕು. ವಾಗಬೇಕೇ ಇದೆ, ನಾನು ಏನು ಮಾಡಬೇಕು? ನೋಡಿ, ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೆಯೋದು ನನಗೆ ಗೊತ್ತೇ ಇಲ್ಲ. ಜಗದೇಶನಿಗೆ ಸೆರಗಾಸಿರುವ ಜಗದೇಶನಿಗೆ ಸೆರಗಾಸಲು ನಿಂತಿರುವ ಹೆಣ್ಣೆ, ನಿನ್ನನ್ನು ಮದುವೆಯಾಗಲು ನಿಂತಿದ್ದು ನನ್ನದೇ ತಪ್ಪು. ಒಮ್ಮೆ ಆದ ತಪ್ಪನ್ನು ಪುನಃ ಆಗದಂತೆ ತಿದ್ದಿಕೊಂಡು ನಡೆಯಬೇಕು. ಅದೇ ಮನುಷ್ಯತ್ವ. ಮನುಷ್ಯನಲ್ಲಿ ಜಗಳ ತಂದು ಹಾಕುವ ಪ್ರಮುಖ ವಸ್ತು ಅಂದರೆ ಹಣ. ಹಣಕ್ಕೆ ಅಷ್ಟೊಂದು ಬೆಲೆ ಕೊಡುವುದಾದಲ್ಲಿ ಸಂಬಂಧಿಕರ ಗೋಣು ಮುರಿಯಬೇಕಾಗಿಲ್ಲ. ಯಾವುದೋ ಒಂದು ಬ್ಯಾಂಕ್ ದರೋಡೆ ಮಾಡಿ ಅಷ್ಟೇ ಸಾಕು. ಏನು, ನಾನು ದರೋಡೆಕೋರನೆನ್ನುವೆಯ? ಅಲ್ಲ ಅಂತ ಹೇಳಿಕೊಳ್ಳುವ ಮನುಷ್ಯ ಇನ್ನು ಈ ಭೂಮಿ ಮೇಲೆ ಹುಟ್ಟುವುದೂ ಇಲ್ಲ. ಅದಕ್ಕೆ ವಿಚಾರ ಮಾಡಿ ನೋಡಿ. ನೀವೇ ನನ್ನ ಶೀಲದ ದರೋಡೆ ಮಾಡಲಿಲ್ಲವೇ? ಅದು ಹೋಗಲಿ, ಒಬ್ಬ ಬ್ಯಾಂಕ್ ಆಫೀಸರ್ ತನ್ನ ಬ್ಯಾಂಕಿನಲ್ಲಿ ಕುಳಿತುಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡಿದಾಗ ಅದು ಸಮಯದ ದರೋಡೆ ಅಲ್ಲವೇ? ಶೀಲಾ, ನಾವು ಉಪದೇಶದ ಬೆನ್ನು ಹತ್ತಿದರೆ ಉಪವಾಸವೇ ಮಲಗಬೇಕಾಗುತ್ತದೆ. ಇದು ಹುಂಬತನ. ಹುಂಬನ ಆಯುಷ್ಯ ಹೋರಿಯ ಬಾಳಿನಂತೆ. ಅವನ ಮಾಂಸ ಬೆಳೆಯುತ್ತೆ ವಿನಃ ಬುದ್ಧಿ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ.
ವಾದಬೇಕೇ? ಈಗ ನಾನು ಏನು ಮಾಡಬೇಕು? ನೀವು ನನ್ನನ್ನು ಮದುವೆಯಾಗಬೇಕು. ನಾನು ನಿನ್ನನ್ನು ಮದುವೆ ಆಗಬೇಕಾದರೆ ನೀನು ನನ್ನ ಮನ ತುಂಬು ಹಾಕಿದರೂ ಕೂಡ ಅಡ್ಡ ದಾಟಕೂಡದು. ನೀವು ಅಪಹರಿಸಿದ ನನ್ನ ಶೀಲವನ್ನು ಹೀಗೆ ವಾಪಸ್ ಕೊಡ್ತೀರಾ ಅಂತ ನಾನು ಭಾವಿಸುತ್ತಿಲ್ಲ. ಆಯ್ತು, ನಿಮ್ಮ ಮಾತನ್ನು ನನ್ನ ತಾಯಿ ಆನೆಯಾಗಿಯೂ ನೀರು ಹಿಡಿಯುವುದಿಲ್ಲ. ಆಯ್ತಾ? ಕುಂಡಲೆಂದರೆ ಕುಂಡಲಬೇಕು, ಹಾ. ಏನೆಂದರೆ ಏಳಬೇಕು, ನಡೆ ಎಂದರೆ ಹೊಡಿ. ಮುಕ್ತಾನಿನ ಕಾಲು ಮುರಿತೇನೆ. ಅಲ್ಲೋ ಯಪ್ಪ, ನೀ ಹಾಕಿ ಮೂರ್ತಿ ಹೋಟೆಲ್ನಾಗ ನನ್ನ ದುಡ್ದು ಕಳ್ತಿದ್ರು. ಈಗ ಓಡಿ ಬಂದೇನಿ. ಹಲ್ಕಟ್ ಮಾಸ್ತರ ಆದವನ ಗಟ 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 2 ಕ್ವಾರ್ಟರ್ ಸೆರೆ 2 ಪ್ಲೇಟ್ ಚಿಕನ್ ಹೊಡೆದ, ಮ್ಯಾಲ ಒಂದು ಜಗ್ ನೀರು ಕುಡ್ದ, ಓ ಬಂದ. ಅವಾಗ ಮಾಲಕ್ ಬಂದ, ತಗೋರಪ್ಪ ನಿಮ್ ಬಿಲ್ಲು ಅಂತ ಕೊಟ್ಟ. ನೀವು ಆ ಬಿಲ್ ನೋಡಿದ ಯಾಕೆ ನಿಂತು ಬಲ 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 ಉಚ್ಚಿ ಹೋದ್ಬಿಟ್ಟ. ಅಷ್ಟೊತ್ತಿಗೆ ಅಂದ್ರೆ ಸಪ್ಲೈ ಕೂಡಿ ನಾ ಹೊಡಿ, ನೀ ಒದಿ, ನೀ ಬಡಿ ಅನ್ಕೊಂತ ಬಂದ್ಬಿಟ್ರು. ಇವು ಈಗಾದಲ್ಲಿ ಇವು ತಲಾಟ್ ಬೇವರ್ಸಿ ಇವು ಕಿಡಿಕ ಹಾಕಿದ ಪಾರಲ್ಲ. ನಾವು ನಮ್ಮ ಕಾಲ್ಮರಿ ಕೈಯಾಗ ಹಿಡ್ಕೊಂಡು ಓಡಿ ಬರ್ಬೇಕಾದ್ರೆ ನಮ್ಗೆ ರಗಡ ನೋಡ್ ಬಾಯಿನ ನಗಡ ಸಾಕಾಗೈತಿ. ಸುಮ್ಮನೆ ಇನ್ನು ದನದ ಮನೆಗೆ ಹೋಗಿ ಆರಾಮ್ ಸೇರಿ ಮಕ್ಕೊಂಡು ಬಿಡ್ತಾನೆ. ಛೆ, ಶಿವನು ಹೋಗಿ ಹೋಗಿ ನಮ್ಮ ಮನೆಯಲ್ಲೇ ಹುಟ್ಟಬೇಕಾದೀತು. ಆಹಾಹಾಹಾ. ಅನ್ನದ ಋಣ ಎಲ್ಲಿದೆ ಅಂತ ಯಾರಿಗೆ ಹೇಳೋದಕ್ಕೆ ಸಾಧ್ಯ? ನಿಮ್ಮ ಮನೆ ಕೂಡ ನಾನು ನೋಡಿದ್ದಿಲ್ಲ. ಈಗ ಈ ಮನೆ ನನ್ನದಾಗಿದೆಯಲ್ವಾ?
ಮುಖ್ಯ ವಿಷಯದಲ್ಲಿ ಪ್ರಾಮುಖ್ಯ ನಟನೆ ನೀಡಬೇಕು. ಆದರೆ ಇಲ್ಲಿ ಬೇಡ, ಒಳಗೆ ಬಾ, ಎಲ್ಲವನ್ನೂ ತಿಳಿಸುತ್ತೇನೆ. ನೋಡಿ, ನಿಮ್ಮ ಆಶೆಯಂತೆ ನಾನು ನಿಮ್ಮ ಮಾತಿನಂತೆ ನಡೆಯುತ್ತೇನೆ, ಆಯ್ತಾ? ಮಾನಸ ಗಂಗೆ ಮಾನಸ ಗಂಗೆ ಮಾನೆಯವರ ಪ್ರೇಮದ ಗಂಗೆ. ಮಾನಸ ಗಂಗೆ, ಮಾನೆಯವರ ಪ್ರೇಮದ ಗಂಗೆ. ನನ್ನ ವಿಜಯಲೇ ವಿಜಯ, ಒಳ್ಳೆ ಮುಖ ನೋಡಕ್ ಕರನೆ. ಆಮೇಲೆ ಮಾತಾಡೋನು ಊಟ ಮಾಡೋನು ಬಾರಪ್ಪ. ಅಲ್ಪ ಮಗನ, ಹೊಲದಾಗ ಅಲ್ಲ ಸಲ್ಲದ ಮಾಡಿ ಬಂದ ನಿನ್ನ ಕುತಿಯಾಗ ಅಣ್ಣರೇ ಹಂಗಿರ್ತಿತ್ತು ಮಗನ. ನಾನೇನಾದರೂ ಅಂತಿದ್ದರೆ ಅದು ಹೊಡೆಯಬೇಕಾಯಿತು. ಉಣ್ಣುವ ಅನ್ನದ ಮೇಲೆ ಸೊತ್ತು ಮಾಡಬಾರದಪ್ಪ, ಅದು ಭೂಮಿ ತಾಯಿಯ ಪ್ರಸಾದ. ನನಗ್ ಗೊತ್ತೈತೆ ಮಗನ, ಎರಡ್ ಅಕ್ಷರ ಕಲಿತೇವೆ ಅಂತೇಳಿ ತಿದ್ದಿ ತಿಳಿ ನನ್ ಬುದ್ಧಿ ಹೇಳಕ್ ಹೋಗ್ಬಿಡ. 3 ಅಕ್ಷರ ಕಲಿದಿದ್ರು ಅಷ್ಟೇ ಹೋಯ್ತ, 2 ಅಕ್ಷರ ಕಾಳು ಮನೆ ಮಾಡಕ್ಲೇ ಮಗನ. ಫ್ಲೈಟ್ ಮೂಡೈತ್ರಿ, ವಿಡಿಯೋ ಚಲೈತ್ರಿ. ಈ ಮಾತು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ದೊಡ್ಡ ಮಗನ ಬಗ್ಗೆ ಹೇಳಕತ್ತೀಯೋ ಅಥವಾ ನನ್ನ ಬಗ್ಗೆ ಹೇಳಕತ್ತೀಯೋ? ನಿನ್ನ ಮಗನ ಬಗ್ಗೆ ಹೇಳಿದರೆ ನೀ ಮಾತಾಡಿದ್ದೆಲ್ಲ ನಿಮ್ ಬಗ್ಗೆ ಸುಳ್ಳೆ ಅಂತ ಮಗನ. ನಿನ್ನೆ ನಾನು ಸಸಿ ಹೊಲಕ್ ಹೋದಾಗ ಎಡಸಾಕ್ ಹೋದ ಮಗನೇ, ಹುಡುಕಾಕ್ ಬಂದ ನಿನ್ ಹೆಂಡತಿ ಪುಡುಗಲ್ ಹೋದಿದ್ ಕರ ಚಿಕ್ಕಪ್ಪ. ನನ್ನ ಹೆಂಡತಿ ಕುಡುಗೋಲಾಗೋಯ್ತು ಸತ್ಯ, ಆದರೆ ಶೀಲಾನ ಕೆಲಸಕ್ಕೆ ಹೋಗಿದ್ದಿ ಅಂತ ಹೇಳ್ತೀಯಲ್ಲ, ಅದು ಮಾತ್ರ ನನ್ನ ಹರಿಯಲಿಲ್ಲದ ನಮ್ಮನ್ನು ಕಾಡಬೇಡ ಚಿಕ್ಕಪ್ಪ, ನಿನ್ನ ಕಾಲಿಗೆ ಬಿದ್ದು ನೀನು ಮುಟ್ಟಿದರೂ ನಾನು ಮೈಲಿಗೆ. ನನ್ನ ಗಂಡನ ಹೊತ್ತಿಯಲ್ಲ, ಆ ದೇವರು 3 ತಿಂಗಳದಾಗ ನಿನಗೆ ತೋರಿಸ್ತಾನ. ಏನು, ನನ್ನ ಗಂಡ ಹುಟ್ಟಿದ್ರ ನೀನು ಮೈಲಿಗೆ ಹುಟ್ಟಿಯ? 3 ದಿನಗಳವರೆಗೂ ನೀರ್ನ್ಯಾಗ ಕುಂತ್ರು ಕೂಡ ಬೆಳೆಯಲಾರ್ದಷ್ಟ ಕೊಳೆ ನಿನ್ನ ಮೈಯಾಗೈತಿ. ನನ್ನ ಗಂಡ ಗಂಡನೇ ಹೊರತು 16 ರಕ್ತಕ್ಕೆ ಹುಟ್ಟಿದ ತಾಯಿ ಗಂಡ ಅಲ್ಲ ಅವನು. ಎಲ್ಲರೂ ರಕ್ಕಿ ಕಡೆ ಬಂದ ಬಿಡ್ತಾಳ. ನೋಡ್ರಿ, ಅಜಯ್ ನನಗೆ ಕರ್ಕೊಳ್ಳೋಣ. ಒಂದ್ ಗಂಡ ಸಾಗಿ ಒಂದ್ ಹೆಂಗಸಿನ ಕಡೆಯಿಂದ ಕೈ ಕಟ್ಸ್ಕೊಂಡ್ ಮಂದಿ ಅಂದಾಗ ಹೋಗ 4 ಮಂದಿ ಹಿರಿಯರು ಕೂಡ್ಸ, ನಮಗಾರ ಒಬ್ಳಿ ಇವಕರ ಒಬ್ಳಿ. ಚಿಕ್ಕಪ್ಪ, ನೀವೇನೇ ಸೃಷ್ಟಿ ಮಾಡಿದ್ರಿ, ನಮ್ಮ ಮನೆ ಮಾನ ಊರ ಜನರ ಬಾಯಿ ನಾವಷ್ಟೇ ಅಲ್ಲ, ಈ ಮನೆ ಮನೆಯಲ್ಲಿಯೇ 3 ಅಂಗುಲ ಕೆಳಗಿಳಿಯಬಹುದು. ನಮ್ಮನ್ನು ಕಾಣಬೇಕು ಚಿಕ್ಕಪ್ಪ. ಅದಕ್ಕೆ ಯಾಕ್ರೆ ಅಷ್ಟೊಂದು ಹಚ್ಕೊಳಕತ್ತೀರಿ? ಕೈ ಬಾಯಿ ನೆಟ್ಟಗಿದ್ದು ಬೆಂಕಿ ಹಚ್ಚಿದ್ರು ಕೂಡ ನಮ್ಮ ಒಂದು ಕೂದಲು ಎಳೆಯಲು ಕೂಡ ಸುಡುವುದಿಲ್ಲ. ಮಾಡ್ತಾನ
ಮಾಸ್ತರ, ನಮ್ಮ ಊರಾಗ ಬರೀ ಅಶ್ಲೀಲ ಕೆಲಸ ನ್ಯಾಯ ಇವ ನಡೆದು ಹಿರಿಯರ ಅನ್ನೋದು ಏನಾರ ಹೆದರಿಕೆ ಕೇಳಬಾರ್ದು. ನಾವು ಹುಡುಗರಿದ್ದಾಗ ನಮ್ಮ ಹಳ್ಳಿ ಬಂಗಾರ ಬಳ್ಳಿ ಆಗಿತ್ತು. ಈಗ ನೋಡ್ರಿ ರಾವಣನ ಹೊಲಿಗೇರಿ ಆಗೈತಿ. ಇನ್ನೂ ಏನೇನು ಕೇಳ್ಬೇಕಪ್ಪ ಶಿವನ ನಮ್ ಕಿವಿ ಹಿರಿಯಾರ ಇಲ್ಲಿ ನಡೆದಿದ್ದೆಲ್ಲ ನಿಮ್ ಕ್ಯೂ ಬಿದ್ದಕ್ಕೆಲ್ಲ ನೋಡ್ರಿ. ನಾವು ಊರಾಗ ಪೊಲೀಸರಿದ್ದಾಗ ಪೊಲೀಸರಿಗೆ ದರೋಡಿ ಕಳ್ಳ ವ್ಯಾಪಾರ ಎಲ್ಲೇ ಗೊತ್ತಿರ್ಲಿ. ಮೊದ್ಲ ನಾವು 24 ತಾಸು ಮೊದ್ಲ ಗೊತ್ತಿರ್ತಾವ. ಅನ್ನೋದು ಹಂಗ ನಮ್ಗೆ ಎಲ್ಲೇ ಹೆಂಗ್ ನಡೀತದ ಗೊತ್ತಿರ್ತಾವ. ಹಿರಿಯರ, ನಾನು ಸಂಯೋಜಕ. ನಮ್ಮ ಮಾಸ್ತರ್ ಅವರಲ್ರಿ ಈತ ಪ್ರಚಾರ ಕಟ್ಟ. ಗುರುಗಳೇ, ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಎಲ್ಲವೂ ನೀವೇ. ನಿಜ ಹೇಳಿರಿ, ಹೊಲದಲ್ಲಿ ಏನು ನಡೆಯುತ್ತಂತ? ಏ ತಮ್ಮ, ಏ ಹುಡುಗ, ಸುಳ್ಳು ಮಾತಾಡಿದ್ರೆ ನಮಗ್ ಬರೋ ಲಾಭ ಏನೈತಿ? ನಾನು ಹೊಲಕ್ ಹೊಂಟೀನಿ, ನೀನು ಶೀಲವನ್ನ ಹಿಡ್ಕೊಳಕ್ ಕಟ್ಟಿದ್ದೆ. ದೇವರ ಹೂವನ್ನ ನಾನು ಬಲತ್ಕರಿಸಿದ್ದು ನೀನು ಕಣ್ಣಾರೆ ನೋಡಿದೆಯಾ? ಹಮ್ಮೇಲೆ ನಾವು ಒಬ್ಬನ ಹಮ್ಮಿಸ್ಕೋಬೇಕ? ನಿನ್ನೂ ಒಂದ್ ಕಮ್ತಾರ ಏನಾರ ಹೇಳ. ಏನದೇನೈತಿ ಊರಲ್ಲಿ ಸಹಿತ ಸುದ್ದಿ ಆಗೈತಿ. ಸುದ್ದಿ ಆಗದ ಏನ್ ಮಾಡಿತ್ತ ನಮ್ಮಪ್ಪ? ಯಾರ 2 ಕಪ್ ಚಾ ಕೊಟ್ಬಿಟ್ರೆ ಸಾಕು ನಿಮ್ಗ. ಊರ್ ತುಂಬೆಲ್ಲ ಡಂಗ್ರ ಹೊಡೆದು ಬರ್ತೀರಿ. ಅದ್ರಾಗ ಹೆಣ್ಮಕ್ಳ ಸುದ್ದಿ ಮಾತ್ರ ತಟ್ಲಿ ಹೊಡೆಸ್ಕೊಂಡು ಕೂಡ ಬರ್ತೀರಿ. ಥೂ ನಿಮ್ಮ ಬಾಯಾಗರ. ಹೋಗ್ವಾ, ನೀನು ನಮಗ ತಾಯಿ ಇದ್ದಂಗ. ನಾನು ನಿನಗ್ ತಾಯಿ ಆಗ್ಲ? ಅಯ್ಯೋ ಯಪ್ಪ, ನಾನು ನಿನಗೆ ತಾಯಿ ಆಗಿದ್ರ ಹುಟ್ಟುತ್ತಲೇ ವಿಷ ಕೊಟ್ಟು ಹೊಡೆದು ಹೋಗೋ ಸಂಸಾರನ ಉಳಿಸ್ತಿದ್ದೆ. ಹೊಲಕ್ಕೆ ಬಂದು 3 ಮಂದಿ ನನಗೆ ಕೈ ಹಿಡಿದು ಎಳೆದಾಡಿದ್ದಲ್ದ. ಈಗ ಬಾಯಿಗೆ ಬಂದು ಮಾತಾಡ್ತಿರಲ್ಲ, ನಿಮ್ಮ ಬಾಯ ಹುಳ ಬಿದ್ದಾವು. ನೋಡ್ರಿ, ಹೇಳಕ್ ಬಂದಾಗ ಕೂಡ ಹರ್ಕೊಂಡು ಬೀಳ್ತಾಳ. ತಡ್ರಿ, ಶೀಲನ ಕರ್ ಕೇಳೋಣ. ಶಿಲಾ ಏ ಶಿಲಮ್ಮ, ಯವ್ವ, ನಿಮ್ಮ ಅಪ್ಪನ ಮರ್ಯಾದೆ ಕೈಬೇಡವಾ. ಯಾವಾಗಂದ್ರೂ ಸತ್ಯ ವ್ಯತ್ಯಾಸ ಮಾಡ್ದಂಗಳ ನನ್ನ ಮಗಳ. ಶೀಲ, ಮಂಗಳ ಕಾರ್ಯದಲ್ಲಿ ಸಾವಿರ ಸುಳ್ಳು ಹೇಳಿದರು. ಈ ಸಮಯದಲ್ಲಿ ನಮ್ಮೆಲ್ಲರ ಜೀವ ಉಳಿಸುವುದಕ್ಕಾಗಿ ಸತ್ಯವನ್ನೇ ಹೇಳಬೇಕಮ್ಮ, ಸತ್ಯವನ್ನೇ ಹೇಳಬೇಕು. ನಾವು ಏನನ್ನಾದ್ರೂ ಸಹಿಸ್ಕೊಳ್ಬಹುದು, ಮಾನ ಮರ್ಯಾದೆ ಎಲ್ಲರೂ ಸಹಿಸ್ಕೊಳ್ತೀವಿ. ಆದ್ರೆ ಮಾನ ಮರ್ಯಾದೆ ಬಿಟ್ಟು ಬದುಕುವ ಶಕ್ತಿ ನಮಗಿಲ್ಲ. ಹೇಳಕ್ಕ, ನನ್ನ ಗಂಡ ನಿನ್ನನ್ನು ಬಲಾತ್ಕಾರ ಮಾಡಲು ಬಂದದ್ದು ನಿಜಾನ? ಸತ್ಯವಾಗಿಯೂ ಅಲ್ಲೇನಾಯ್ತು ಅಂತಂದ್ರೆ, ನಿನ್ನ ಗಂಡ ನನ್ನನ್ನು ಹಿಡಿಕೊಳ್ಳಕ್ಕೆ ಬಂದದ್ದು ಸತ್ಯ ಸತ್ಯ ಸತ್ಯ. ಸತ್ಯದ ನಾಡಿಗೆ ಒಳಗೆ ಸತ್ಯದ ತಲೆ ಮೇಲೆ ಹೊರಬಂದು ಅದೆಂತ ಸತ್ಯವನ್ನೇ ನುಡಿದೆಯಮ್ಮ. ಶೀಲ ಎಂದು ಹೆಸರಿಟ್ಟುಕೊಂಡು ಆ ಹೆಸರಲ್ಲಿ ಬರೆಯುವ ಮತ್ತಚ್ಚಿಳಿದು ಬಿಟ್ಟಿಯಲ್ಲ. ಶೀಲ ಬದಲಾಗಿದೆ ಕಾಲ. ಈಗೇನ್ ಹೇಳ್ತಲ್ಲೇ? ತೃಪ್ತಿ ಆಗುವವರೆಗೂ ಹೊಡೆಯಿರಿ. ಗಂಡ ಹೆಂಡತಿ ಇಬ್ರು ಕೂಡಿ ಕಂಬ ನಿಂತಾಗ ನಿಡ್ತೀವಿ. ಲೇ ಹಾದ್ರಗಿತ್ತಿ, ಒಂದು ಸಲವಾದ್ರೂ ನಿನ್ನ ಮನಸ್ಸನ್ನು ಚಂದಾಗಿ ತೊಳ್ಕೊಂಡು ಮಾತಾಡು. ಹೆಂಗ ಅಂತ
ಐತೆ ಮಗ ಏನು ಹುಡುಗಿ ಏನಾಯ್ತು ಅಣ್ಣ ಈಗಲಾದರೂ ಸಮಾಧಾನವಾಯಿತೆ. ನಾನು ಶೂರ ಕರ್ಣನಾದ್ರೂ ಕೂಡ ಅವನ ಮರಣವಾದದ್ದು ದುರ್ಮರಣ. ಇವರು ದುಷ್ಟರ ಮಾವ, ದುಷ್ಟರ ಸಂಘವೇ ಸರ್ವನಾಶ. ಇವ್ರನ್ನ ಮಂಟಂಟ್ ಮಾಡಿದಂದು ದೊಡ್ಡ ಅಪಮಾನ. ಏನ್ ಶಿಕ್ಷಾ ಕೊಡ್ತಿರೋ ಕೊಡ್ರಿ, ಇದನ್ನೇನು ಹೊರಗೆ ಹಾಕ್ಬೇಡ್ರಿ. ಏನ್ ಶಿಕ್ಷಾ ಕೊಡ್ತಿರೋ ಕೊಡ್ರಿ. ವಿಜಯ ಚಾ ಮಾಡಕ್ ಹೇಳಪ್ಪ ಮಗನ. ಮುಗಿಸ್ತಾರ. ನಾನೇನು ಅವ್ರ ಮುಂದೆ ಸಣ್ಣ ಹುಡುಗರು ನಿರ್ಣಯ ಕೊಡ. ನೋಡ್ರಿ ಪರಿಸ್ಥಿತಿ ಅಂದ್ರ ಆಯ್ತಂಗ ನಡೆ ಅವ್ನು ಹಿಡ್ಕೊಳಕ್ ಹೋಯ್ತು ನೀವೇನ್ ಮಾಡ್ತಿದ್ರಿ? ನಿನಗ ನೌಕರಿ ಕೊಟ್ಟು ಸುಳೆ ಮಗರ ಯಾವ ಅಂತೇಳಿ ದಾರು ಬಟ್ಟು ಇದು ಮಾತಾಡೋ ಮಾತ. ಮಾತೇನ್ ಬಿಡ್ಲೇ ನನ ಇದು ಮಾತಲ್ಲೇ ನನ್ನ ನಮ್ದು ಯಾಕೆ ಮಾತಾಡಿಲ್ಲ. ಏನ್ ಶಿಕ್ಷಾ ಕೊಡ್ತಿರೋ ಕೊಡ್ರಿ. ಮಾಸ್ತರ್ ನಿರ್ಣಯ ಕೊಡು. ಒಟ್ಟ ಬಿಡ್ತಾನೆ ಇದ್ರ ನಿರ್ಣಯ ಬರೋಬರಿ. ಬರ್ರಿ ಮುಂದೆ ಬರ್ರಿ, ಸ್ಟಾಪ್ ಮಾಡ್ರಿ ನೀವು. ಇಬ್ರು ಗಂಡ ಹೆಂಡತಿ ಕೊಡಿ ಹುಡುಗ ಮಂದ್ಯಾಗ ಚಪ್ಪಲ್ ಓಡಿಸ್ರಿ. ಇದು ಪಂಜಾಬ್ ಶಿಕ್ಷಾ ಅಂತಿಂತ ಶಿಕ್ಷಾ ಅಲ್ಲ. ಮರಿ ನೋಡ್ತೀರಿ ಮಾಸ್ತರ್ ಅಷ್ಟಾದ್ರೂ ಸಾಕ್ಲೆ. ಒಂದಕ್ಕೊಂದು ಹತ್ತೆ ಮನಿ ಮಾನ ಹರಾಜ್ ಮಾಡಿರ್ತ. ನಾವು ಕಣಿಸ ಮಾಡ್ತಿದ್ದೀವಿ ಎಂದೋ ಏನು. ದೇವರ ಹಾಡಿದು ನಮ್ಮಂತೆ ಎಂದು ಇರದು ಮಧುವಿರಲಿ ತನುವಿರಲಿ ಅವನಂತೆಯೇ ನಡೆಯುವುದು ಅವನಂತೆಯೇ ನಡೆಯುವುದು ಆ ದೇವರ ಹಾಡಿದು ನಮ್ಮಂತೆ ಎಂದು ಇರದು ಮಧುವಿರಲಿ ತನುವಿರಲಿ ಅವನಂತೆಯೇ ನಡೆಯುವುದು ಅವನಂತೆಯೇ ನಡೆಯುವುದು. ಛತ್ರಪತಿ ಮಕ್ಕಳ ಉದ್ರಿ ಪಾದರಕ್ಷೆ ಇವರಿಬ್ಬರ ಕೈಯಲ್ಲಿ ಕನ್ನಡವರ ಬಳಿ ಕಲ ಮುರಿಯುವ ಈ ಹಿರಿಯರ ಗೆದ್ದೆತ್ತಿನ ಬಾಳ ಲೇ ಉಪೇದ್ಯಾಪ್ನ ಮಗನ ಯಾರ ಪರವಾನಗಿ ತಗೊಂಡು ಒಳಗೆ ಬಂದಿಲ್ಲ. ಇಲ್ಲಿ ಒದ್ದು ಹಾಕ್ಲೇ ಉಪೇದ್ಯಾಪ್ನ ಮಗನ. ಏ ಮುದುಕ ಒಬ್ಬನ ಎದ್ರಿ ಅಂದ್ರ 32 ನಾಲ್ಕನೇ 128 ಹಲ್ಲು ಉಚ್ಚಿನಿ. 1 ಲಕ್ಷ ಕೊಟ್ಟು ವರ್ಷ ಕಚ್ಚಿದ್ರಿ ಅಲ್ಲ, ಇವ್ಕರು ಕೆಳಗೆ ಹಚ್ಚಿದ ಕಿಮ್ಮತ್ತರ ಐತೆ ನಿಮಗ. ಎಲೆ ಜಗ್ಗ, ನಿನಗೆ ಹಿಂದೊಮ್ಮೆ ಎಚ್ಚರಿಕೆಯನ್ನು ಕೊಟ್ಟಿದ್ದೆ, ನಮ್ಮ ತಂಟೆಗೆ ಬರಬೇಡವೆಂದು. ಇದು ನನ್ನ ಅಣ್ಣ ತಮ್ಮಂದಿರ ಜಗಳ, ಇದರಲ್ಲಿ ನಿಂದೇನು ಹರಕಾಟ ಇಲ್ಲ. ಹುಚ್ಚೆದ್ದ ನಾಯಿಗತೆ ಬಂದು ಬಾಗಿಲದಲ್ಲಿ ನಿಂತು ಅದರ ಬೇಡ. ಇಲ್ಲವಾದರೆ ಈ ಅಜಯನ ಚಕ್ರದಲ್ಲಿ ಬಿದ್ದು ವಿಲಿ ವಿಲಿನ ಒದ್ದಾಡಿ ಮರಮರನೆ ಮರಗಿ ಕೊರನೆ ಕೊರಗಿ ಸಾಯಬೇಕಾಗುತ್ತದೆ. ಯಾರದೋ ಮನೆಗೆ ದನ ನುಗ್ಗಿದಂತೆ ನುಗ್ಗಿ
ಯದ್ವ ತದ್ವ ವರ್ತಿಸಬೇಡ. ವಿಜಯ ನಮ್ಮ ಶೀಲನ ಹಿಡ್ಕೊಳಕ್ ಹೋಗಿದ್ದ, ಅದಕ್ಕೆ ತಕ್ಕ ಶಿಕ್ಷೆ ಕೊಟ್ಟೇವಿ. ಅದನ್ನ ಪ್ರಶ್ನೆ ಮಾಡಾಕ ನೀ ಯಾರಲ್ಲಿ ಮಗನ? ವಿಜಯ ನಿಮ್ಮ ಶೀಲಾನ ಹಿಡ್ಕೊಳಕ್ ಹೋಗಿದ್ದ. ಲೇ ಜಯ, ನಮ್ಮ ಗಂಡ ನಮಗ್ ಕಾಣುವುದಿಲ್ಲ ಅಂತ ತಿಳಿಬೇಡ. ನಿನ್ನ ಗಂಡು ನಮಗ್ ಕಾಣ್ತೈತೆ ಅಂತ ತಿಳ್ಕೊ. ನಿನ್ನ ಕೈ ಒಳಗಿನ ಗೆರಿ ನನಗೆಲ್ಲ ಗೊತ್ತು. ಈ ಗಿಡದಿಂದ ಆ ಗಿಡಕ್ಕೆ ಹಾರುವ ಈ ಮಂಗ ನನ್ನ ಮಕ್ಕಳ ಕೊಟ್ಟಿದ್ಯಾ? ಚಂದಣ್ಣ ಜಾತಿ ನೆನಪ ಯಾರು ಪೂಜೆ ಚಪ್ಪಲ್ ಹೊಡ್ಸಕಚ್ಚೋಪ್ಪ. ಲೇ ಮಾಸ್ತರ್, ಗುರು ಅನ್ನುವ ಶಬ್ದ ನಿನಗೊಂದು ಅಪವಾದ. ಹುಟ್ಟಿದ ಮಗಳಿಗೆ ನ್ಯಾಯ ಕೊಡದ ನೀನು ಬೇರೆದವರಿಗೆ ನ್ಯಾಯ ಕೊಡೋದು ಉಂಟೆ? ಸತ್ಯವಾಗುವ ದೇವರ ಮುಂದೆ ಪುನಃ ಪ್ರಮಾಣ ಮಾಡಿ ಹೇಳ್ತೇವೆ ಮೈಲಾಡ್. ಹಿರಿಯತನ ಮಾಡಿದೀವಪ್ಪ. ಲೇ ಕೋಟ್ ಹಾಕಿದ ಕೋಲ್ಟಿನ ಮಗನೇ, ಸತ್ಯ ಅಸತ್ಯ ಹೊರಗೆ ಹಚ್ಚಿ ಬಿಟ್ಟಿರಲ್ಲ. ಶೀಲ ಈ ಶೀಲ 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 ಸತ್ಯವನ್ನು ಹೇಳುವುದು ಅದು ಒಂದು ಪಾಪವಾದರೆ ಅದನ್ನು ಮುಚ್ಚಿ ಸುಳ್ಳು ಹೇಳುವುದು ಘೋರ ಪಾಪ. ನನ್ನ ಮೇಲೆ ಆಳಿಟ್ಟು ನಿರ್ದಾಕ್ಷಿಣ್ಯದಿಂದ ಹೇಳು. ವಿಜಯ ನಿನ್ನ ಕಣ್ಣೆತ್ತಿ ನೋಡಿದನೆ, ನಿನ್ನ ಕೈ ಹಿಡಿದು ಎಳೆದನೆ. ಇಲ್ಲ, ಇದು ಯಾವುದನ್ನು ಮಾಡಲಿಲ್ಲ. ಇವರೆಲ್ಲರ ಒತ್ತಡಕ್ಕೆ ಮಣಿದು ನಾನು ಹೇಳಿದ್ದೆಲ್ಲ ಸುಳ್ಳು ಸುಳ್ಳು ಸುಳ್ಳು. ರಾಮು, ಶ್ರೀದೇವಿ ಬನ್ನಿ ಒಳಗ. ಶ್ರೀದೇವಿ, ಹೊಲದಾಗ ಏನಾತನ್ನುವುದು ಇವರ ಬುದ್ಧಿಗೆ ತಿಳಿಯುವಂಗ ಹೇಳು. ಹೇಳ್ತೀನಿ ಬಹಳ ಚಂದ ಹೇಳ್ತೀನಿ. ಯಪ್ಪ ಅಲ್ಲ ಕರ್ದ ಮೆಣಸಿಕ ಅಂತವನ ಅದನ್ನ ಹೆಂಗದ ನೋಡ್ರಿ ಇವ. ಯಪ್ಪ ಏನಾಗೈತೆ ಗೊತ್ತೇನ, ನಿನ್ನೆ ಹೊಲದಾಗ ಮಾತಾಡುವ. ನಿನ್ನೆ ನಾನು ಹೊಲಕ್ಕೆ ಹೋದಾಗ ಇಲ್ಲದನಲ್ಲಿ ಸೋಗ್ಲಾಡಿ ಸುಬ್ಬೆ ನನ್ನ ಹಿಡ್ಕೊಳಕ ಬಂದಿದ್ದ. ಅದ ಸಮಯಕ್ಕೆ ಸರಿಯಾಗಿ ಹಣ್ಣು ಬಂದ ಅಂತೇಳಿ ನನ್ನ ಬಾಳೆ ಸುದ್ದಾತ ಗಿಡಿ ಅಂಟು ಬಿಟ್ಟು ಹಂಗ. ವಿಜಯ, ತಂಗಿ ಸುನಂದ, ಶ್ರೀದೇವಿ 3 ಜನ ನಿಮ್ಮ ಚಪ್ಪಲು ಕಳೆಯಿರಿ. ಇವರು ಪಾಪ ಹೊರಸಲಿ, ಅದರ ಅನುಭವ ಪಡೆಯಲಿ. ಪಾಪಗಳಿಗೆ ತಕ್ಕ ಪ್ರಾಯಶ್ಚಿತವಾಗಿದೆ. ತಂಗಿ, ಮುಳ್ಳು ಮುಳ್ಳಿನಿಂದ ತೆಗಿಬೇಕು. ತುಟಿಯಾಳು ಮಾಡದ ಕಳಿಲಿಲ್ಲ ಅಂದ್ರೆ ನಿಮ್ಮ ಕುಲದೇವರು ರಾಣಿ ಆದಿತ್ತು. ಅಜಯ, ನಿನಗೆ ಶ್ರೀದೇವಿ, ತಲಾಟಿ ನಿನಗೆ ಸುನಂದಳ ಚಪ್ಪಲು, ಮಾಸ್ಟರ್ ಮೂರ್ತಿ ನಿನಗೆ ವಿಜಯನ ಚಪ್ಪಲು. ಒಂದೊಂದು ಸಿಗತಾವು ಸಾಕಲ್ಲ. 3ಕ್ಕೆ ಅನಿಸೋದ್ರಾಗ ನೀವಾಗೆ ಕೈ ತಗೊಂಡು ಒಡಿಸಿದ್ರಿ. ಬಾಳೆ ಪೋಲಿ ಮಾತು 1 2 3 ದುಷ್ಟರಾಯಣ ಉಳಿಯಲಿಲ್ಲ, ಚುಕ್ಕಿ ಕೌರವ ಗೆಳೆಯಲಿಲ್ಲ. ದುಷ್ಟರಾಯಣ ಉಳಿಯಲಿಲ್ಲ, ಚುಕ್ಕಿ ಕೌರವ ಗೆಳೆಯಲಿಲ್ಲ. ಈ ಸತ್ಯದ ಇತಿಹಾಸವ ಮರೆತುಕೋ ಮಾನವ, ಈ ಸತ್ಯದ ಇತಿಹಾಸ ಮರೆತಿಯೇಕೋ ಮಾನವ. ನಿಷ್ಕಾಮ ಜೀವನರು ನ್ಯಾಯ ನೀತಿ ತಿಳಿಸುವುದು, ನಿಷ್ಕಾಮ ಜೀವನರು ನ್ಯಾಯ ನೀತಿ ತಿಳಿಸುವುದು. ರಾವಣ ಉಳಿಯಲಿಲ್ಲ, ಚತುರ ಕೌರವ ಗೆಳೆಯಲಿಲ್ಲ. ರಾವಣ ಉಳಿಯಲಿಲ್ಲ, ಚತುರ ಕೌರವ ಗೆಳೆಯಲಿಲ್ಲ, ಗೆಳೆಯಲಿಲ್ಲ, ಗೆಳೆಯಲಿಲ್ಲ.
ಅಲ್ಲ, ನಾನೊಂದು ಸಿನಿಮಾ ತೆಗಿಬೇಕಂತ ಮಾಡೇನಿ. ಅದು ಕಲಿಯುಗದ ಪೌರವ ದುರ್ಯೋಧನ ಪಾಟು ನಮ್ಮ ಅಪ್ಪಗೆ ನಾನು ಕೊಡಬೇಕಂತ ಮಾಡಿದೆ. ನಮ್ಮ ಅಪ್ಪ ಸಕನೆ ಕೊಡು. ದಣಿರಿನ ತಿರುಗಿ ನೋಡದಂಗ ರಾಮು ಶ್ರೀದೇವಿ ಕಳಿಸಿ ಬಾ. ಅಲ್ಲ ಎಲ್ಲರೂ ಚಪ್ಪಲ್ ಹೊರ್ಸಿದ್ರಲ್ಲ, ನಮ್ಮ ಅಪ್ಪ ಹೊರ್ಸಿದ್ದಿಲ್ಲ ನೋಡ್ ಮತ್ತ ಗಟ್ಲಾಗ ಯಾರು ಚಪ್ಪಲ್ ಯಾರು ಹೊರ್ಸಿದ್ರು ಏನ ನಂದಂತ ಹೊರದ ಬಿಟ್ಟೈತೆ ಯಾರು ತಿಂದ್ಬಿಟ್ರೆ. ಒಂದಕ್ಕೊಂದು ಬಡದಾಡಿ ಇದೆ ಈ ವರ್ಷ. ಹಾ ಬಡ್ದಾಡ್ತಾರ ನನ್ ಚಪ್ಪಲ್ ಹೊರದ್ರು ಎಲ್ಲ ವರ್ಷ ಪಡ್ಕೊಂಡವ್ರು. ಗಬ ಗಬ ನೇಕಿ ಬಿಟ್ರ. ಜಗ್ಗು ಕಣ್ಣಾರೆ ನೋಡಿದೆಯಾ ನಮ್ಮ ಕರ್ಮ. ಗಂಜಿ ಹಾಕಿದ ಎರೆಬೆ ಕಟ್ಟಿಕೊಂಡು ಬಡವರ ಬದುಕಿಗೆ ನಂಜಾಗಿ ಹಂದಿರ ತಿನ್ನುವುದಂದರೆ ಕೆಲವು ಹಳ್ಳಿ ಹಿರಿಯರಿಗೆ ಎತ್ತಿದ ಕೈ. ಹಗಲಿ ಬಾಯಿ ಒಳಗ ಚಿಗವ್ವ, ರಾತ್ರಿ ಹಾಸಿಗೆ ಒಳಗ ಪ್ರೇಮವ. ಅಂತವ್ರ ಕೈಯಾಗ ಹೋಳಿಗೆ ಕೊಟ್ಟು ಬೆನ್ನಿ ಹಚ್ತದೆ. ಜಗ್ಗು ನಿನ್ನ ತಾಯಿ ಆರೋಗ್ಯ ಸುಧಾರಿಸಿದೆಯಾ? ವಿಜಯ, ನನ್ನ ಜೀವನವೆಲ್ಲ ವಿಧಿಗೆ ದಾನ ಮಾಡಿಬಿಟ್ಟೆ. ನನ್ನ ತಾಯಿ ನನ್ನ ತಂಗಿ ಪುಟ್ಟ ಸಂಸಾರದಲ್ಲಿ ಸಾಕಷ್ಟು ಆಸೆಗಳನ್ನು ಒಟ್ಟಿಕೊಂಡಿರುವಾಗ ಅವುಗಳನ್ನೆಲ್ಲ ಅವರು ಮೆಟ್ಟಿ ಹಾಕಿದರು. ಗೊತ್ತವಿದೆ, ನನ್ನ ಜೈಲಿಗೆ ಸಹಿತ ಹಟ್ಟಿದರು. ಹಸೆ ಮನೆ ಏರಬೇಕಾದ ನನ್ನ ತಂಗಿಯನ್ನು ಈ ಕುಲವಂತವರು ಎಲೆಗುಳದವಳನ್ನು ಜರದಾಗ ನಂದ ಬರದಲ್ಲಿ ಅವಳು ಏನು ಮಾಡಿದಳು? ವಿಷ ನುಂಗಿದಳು. ಅಲ್ಲೇ ನನ್ನ ಶರೀರ ವಜ್ರದ ವಿಷವಾಯಿತು. ನನ್ನ ತಾಯಿಗೆ ಹಾಸಿಗೆ ಗತಿಯಾಯಿತು. ವಿಜಯ, ನಿನ್ನ ಬಿಟ್ಟರೆ ದುಡ್ಡು ಯಾವ ಬಡ್ಡಿ ಮಗನ್ನು ಕೇಳಿಲ್ಲ. ತಾಯಿ ಅವಸರಕ್ಕೆ 500 ರೂಪಾಯಿ ಬೇಕಾಗಿದ್ದು ಕೊಡ್ತೀಯಾ? ಅಂತ ಸಂದರ್ಭದಲ್ಲಿ ಕೇಳಿದೆಯೋ? ಸುನಂದ, ನಿನ್ನ ಬಳಿ ಇದೆಯಾ? ಇಲ್ಲ ರೀ, ಆಶಾ ಟೂರಿಗೆ ಹೋಗ್ತೀನಿ ಅಂತ ಹೇಳಿದ್ಲು. ಅದಕ್ಕಾಗಿ ಟೀಚರ್ ಕೈಯಾಗೆ ಎಲ್ಲ ಕೊಟ್ಟು ಕಳಿಸ್ಬಿಟ್ಟಿದ್ವಿ. ಅದಕ್ಕೆ ನನ್ನ ಕೈಯಲ್ಲಿರುವ ಈ ಉಂಗುರವನ್ನಾದ್ರೂ ಕೊಟ್ಟು ಕಳಿಸಿ. ಸುನಂದ, ಅದು ನೋಡಿ, ಈ ನಿಮ್ಮ ಪ್ರೀತಿಗಿಂತ ಮುಖ್ಯವಾದದ್ದು ಈ ಉಂಗುರ ಅಲ್ಲ, ಅದು ವಜ್ರಕ್ಕಿಂತ ಮಿಗಿಲಾದದ್ದಲ್ಲ. ಅದಕ್ಕೋಸ್ಕರವಾಗಿ ಅಣ್ಣನ ಕೈಯಾಗ ಕೊಟ್ಟು ಕಳಿಸಿ ತನ್ನ ತಾಯಿಯನ್ನು ಕಾಪಾಡಿಕೊಳ್ಳಲೇ ಉಂಟು. ತಿಂಗಳ ಹೊತ್ತು ಸಾವಿರ ಸಂಕಟದಿಂದ ಎದ್ದು ಆಲೆತ್ತಿನ ತಾಯಿಯನ್ನು ಉಪದೇಶಿ ಹೋಗು. ಬೇಡ ವಿಜಯ, ನನ್ನ ತಂಗಿಗೆ ಈ ಒಲವಿಗಿಟ್ಟ ಹುಡುಗರ ನಾನು ಮಾರಬೇಕೆ? ಜಗ್ಗು, ಆಭರಣ ನಾಳೆ ನಾವು ಕೊಂಡುಕೊಳ್ಳಬಹುದು, ಪ್ರಾಣ ಹಾಗಲ್ಲ. ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಾಗೆ ಕಾಣೋ. ರೊಕ್ಕ ಕೊಟ್ಟರೆ ಏನೆಲ್ಲ ದೊರಿತೈತಿ ಈ ಜಗದಾಗ. ಹಡದ ತಾಯಿನ ಕಳ್ಕೊಂಡಲ್ಲ, ಮತ್ತಿಸಿದವಳೇನೋ ನನ್ನ ಮನವಿ ಪಡುವಳೇನೋ. ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಾಗ ಕಾಣೋ. ತಮ್ಮ ಮತ್ತೆ ಸಳಿವಳೇನೋ, ತಮ್ಮ ಮತ್ತೆ ಸಳಿವಳೇನೋ. ಹುಟ್ಟಿ ಬರುವ ನೊಂದ ಜೀವಕ ಎಷ್ಟು ಕಷ್ಟ ಕೊಟ್ಟೆಯೋ. ಬೆಳಕು ಬಿಟ್ಟಳಲ್ಲೋ, ಪ್ರೀತಿ ದಾರಿಯಲ್ಲಿ ಜ್ಯೋತಿಯಾಗಲೆದು ಬೆಳೆಸಿ ಬಿಟ್ಟಳಲ್ಲೋ. ಬೆಳೆದ ಮಗಾನಿ ಆಸರಾಗಲೆಂದು ಆಸೆ ಇಟ್ಟಳು.
ಸರಿ ಮಾಡಿ ಜೀವ ಇಟ್ಟಾಳ ನಿನ್ನ ಮ್ಯಾಲೋ ಸುಟ್ಟು ಕತ್ತರೆ ಸಾಕು ಸಿಗತತಿ ಜಗದಾಗ ಕಾಣೋ ರೊಕ್ಕ ಕೊಟ್ಟರೆ ಏನೆಲ್ಲ ಬರುತ್ತದೆ ಜಗದಾಗ ಕಾಣೋ ಕಳೆದ ತಾಯಿನ ಕಳೆದ ಮರಳಿಸುವಳೇನು ಮತ್ತ ಮತ್ತೆ ಸಿಗುವಳೇನು ತಮ್ಮ ಮತ್ತೆ ಸಿಗುವಳೇನು ತಮ್ಮ ಮತ್ತೆ ಸಿಗುವಳೇನು ಎಷ್ಟು ಜನ ಬಂಧುಗಳಿದ್ದರೂ ಏನು ಪ್ರಯೋಜನ ನಿಮ್ಮಂತವರು ಇಬ್ಬರು ಇದ್ದರು ಇಡೀ ಎಂದು ಒದ್ದವನ ಹಾಕಬಲ್ಲ ಈ ಬಿಟ್ಟ ಈ ಶ್ವಾಸಕ್ಕೆ ನಾನೇನು ಕೊಟ್ಟರು ಕಡಿಮೆ ಅಣ್ಣ ನೀನು ಕೊಡುವುದಾಗಿದ್ರೆ ನನಗೊಂದು ಮಾತು ಕೊಡ್ಬೇಕು ಹೇಳವ್ವ ಹಣದವಳು ಸುಳ್ಳು ನೀನೇ ತಾಯಿಯನ್ನು ನಡೆಸಿಕೊಡುತ್ತೇನೆ ನೋಡಣ್ಣ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅದು ಮನುಷ್ಯನ ಜೀವನವನ್ನೇ ಹಾಳು ಮಾಡಿಬಿಡ್ತೈತಿ ಅದಕ್ಕಾಗಿ ಇನ್ನು ಮೇಲೆ ನೀನು ಕುಡಿಯಬಾರದು ನೀನು ಕುಡಿಯೋದಿಲ್ಲ ಅಂತ ನನ್ನ ಮೇಲೆ ಆಣೆ ಮಾಡಿ ಹೇಳು ಬಹಳ ಕೆಟ್ಟ ಇಳಿಸಿದಾಗ ಕಡಿಲಾರದ ಕುಡಿತೀನಿ ಹಠಾತ್ ಹೇಳಿ ಅಂದಾಗ ಆ ಚಟ ಬಿಡುವುದು ಎಷ್ಟೊತ್ತಿಲ್ವ ನಿನ್ನ ಮೇಲಾನೆ ಇನ್ನು ಮುಟ್ಟುವುದಿಲ್ಲ ಹಂಗಾದ್ರ ಊಟ ಮಾಡ್ಕೊಂಡು ಹೋಗುವಂತ ಕಾರಣ ಹಸಿದ ಹೊಟ್ಟೆ ತುಂಬಿತವ ನಿಮ್ಮ ಪ್ರೀತಿಗೆ ನಾಳೆ ನಿನ್ನ ಮಗಳಿಗೂ ಹಣ್ಣು ಇಡಲು ಬಂದಾಗ ಹೋಳಿಗೆ ಊಟನಾದರೂ ಹಾಕಿಸುತ್ತೇವ ನೆನಸುದ್ರಾಗ ಬಂದಳಲ್ಲವ ನನ್ನ ಸೊಸೆ ಅವ್ವ ನನಗೇಕೋ ಸಂಕಟವಾಗುತ್ತಿದೆ. ಬಿಸಿಲಾಗ ತಿರುಗಾಡಬಾರ್ದಂದ್ರೆ ನಿಂದೊಂದು ನಿಗ್ರಹ ನಡ್ಗ ಮೈಯೆಲ್ಲ ತುಂಬಾ ಬೆಂಕಿ ಆಗ್ಬಿಟ್ಟಿದೆ ಲಘುನ ಡಾಕ್ಟರ್ನಾದ್ರೂ ಕರ್ಕೊಂಡು ಬರ್ರಿ ಯಾಕೆ ಗಾಬರಿ ಆಗ್ತಿದೆ? ಸ್ವಲ್ಪ ಜ್ವರ ಇರಬಹುದು ನೀವು ನೋಡಿಕೊಳ್ಳಿ ನಾನು ಡಾಕ್ಟರ್ ಕರೆದುಕೊಂಡು ಬರುತ್ತೇನೆ ಆಶಾ ಯಾಕಮ್ಮ ಏನಾಯ್ತು ಕಣ್ಣು ಮಂಜಾಗ್ತಿವೆ. ಹೊರಗಡೆ ಹೋದಾಗ ಯಾರಾದ್ರೂ ಏನಾದ್ರೂ ಕೊಟ್ರೆ ತಿಂಡಿ ಏನು ಗೊತ್ತಾ ಅಜ್ಜ ಬಿಸ್ಕೆಟ್ ಕೊಟ್ಟಿದ್ದಾನಮ್ಮ. ಏನು ಅಜ್ಜ ಬಿಸ್ಕೆಟ್ ಕೊಟ್ಟ ಇಲ್ಲ ಇಲ್ಲ ಇದರಲ್ಲಿ ಏನೋ ಮೋಸ ಆಗೈತಿ ಯಾರು ಏನು ಕೊಟ್ಟರೆ ತಿನ್ಬೇಡ ಅಂತ ಹೆಸ್ರು ಹೇಳಿದ್ರು. ಹೊಡಿಬೇಡಮ್ಮ ದೊಡ್ಡವರ ಕೃತಿ ಸಣ್ಣ ಮಕ್ಕಳಿಗೆ ಗೊತ್ತಾಗುತ್ತದೆ ಡಾಕ್ಟರ್ಗಾದರೂ ಬರಲಿ ಅವ್ವ ಧರ್ಮಸ್ಥಳಕ್ಕೆ ಹೋಗಬೇಕಂತ ಹೇಳಿದ್ದಲ್ಲ ರೆಡಿ ಮಾಡಿದ್ದೀಯಾ? ಯಾಕವ್ವ ಯಾಕೆ ಏನನ್ನ ಮಾತನಾಡಿ ನನ್ನ ಕರಳ ಯಾಕೆ ಸುಟ್ಟಿರುತ್ತೆ ನೀನು ಅಮ್ಮ ಬಾಯಾಡ್ತಿದೆ ನೀರು. ಹೋಗಮ್ಮ ಸ್ವಲ್ಪ ನೀರು ತೆಗೆದುಕೊಂಡು ಬಾ ಅಪ್ಪ ಬರಲಿಲ್ಲವೇ? ಅಪ್ಪ ಇವರೇ ಡಾಕ್ಟರ್ ನಮ್ಮ ಮೊಬೈಲ್ ಒಮ್ಮೆ ಆದ ತಕ್ಷಣ ತಿಳಿಸಬೇಕಾಗಿತ್ತು ಕುಡಿಯುತ್ತಿದ್ದ ಹೆಸ ಈಗ ಮೈಯೆಲ್ಲ ವ್ಯಾಪಿಸಿದೆ. ಡಾಕ್ಟರ್ ಅಂದರೆ ಆಶಾ ನನ್ನ ಮಗಳು ವಿಷ ತಿಂದಳೆ ಡಾಕ್ಟರ್ ದಯವಿಟ್ಟು ನೀವು ಕರೆದಿದ್ದಲ್ಲ ಕರ್ಕು ಮಾಡಿದೆ ನನ್ನ ಮಗಳನ್ನು ನನಗೆ ಬದುಕಿಸಿಕೊಡಿ ಡಾಕ್ಟರ್ ಬದುಕಿಸಿಕೊಡಿ ಮಿಸ್ಟರ್ ವಿಜಯ್ ಸಾಯುತ್ತಿರುವ ರೋಗಿಗೆ ಸಲಾನ್ ಹಚ್ಚಿ ಆದರೂ ಸ್ವಲ್ಪ ಕಾಲ ಬದುಕಿಸಿಕೊಳ್ಳಬಹುದು. ನನ್ನನ್ನು ಕ್ಷಮಿಸಿ, ನಿಮ್ಮ ಮಗಳು ಸತ್ತು ಕೆಲ ಕಾಲವಾಯಿತು. ನನ್ನ ಮಗ ಸತ್ತಿಲ್ಲ, ನನ್ನ ಮಗ ಸತ್ತಿಲ್ಲ.
ನನ್ನ ಮಗಳಿಗೆ ನಾಳೆ ಬಂದು ಹಣ್ಣು ಇಡ್ತೀನಿ ಅಂತ ಹೇಳಿದಿಲ್ಲ. ಇಡಪ್ಪ ನನ್ನ ಮಗಳಿಗೆ ಹಣ್ಣು ಇಡು. ಸೊಳ್ಳಿನಂತ ನನ್ನ ಎದೆ ಒಡೆದು ಚೆಲ್ಲಕ್ಕೆ ರಕ್ತ ಸೆಳೆದಂಗ ದೊಡ್ಡ ಹೆಂದರು ಗಟ್ಟಿವ ಇಂಥ ಸುಡುಗಾಡಿಸಿದ್ದರು ಮನೆಯಾಗಿ ಇರಾಕ ಒಂಟೆ ತಕರಾರು ಇಲ್ಲಿವರೆಗೆ ಬರುತ್ತದೆ ಎಂದು ನನ್ನ ಕಳಚುಗಳಲ್ಲಿ ಗೊತ್ತಿದ್ದಿಲ್ಲಪ್ಪ. ಹಾಗೇನಾದರೂ ಅನಿಸಿದ್ದರೆ ನನ್ನ ಮಗಳನ್ನು ಬೇರೆ ಊರಲ್ಲಿಟ್ಟು ಸಾಲಿ ಕಲಿಸುತ್ತಿದ್ದೆ. ಇವತ್ತು ನನ್ನ ಮಗಳು ನಾಳೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಆದ್ರೆ ಇವತ್ತು ನನ್ನ ಮಗಳು ಧರ್ಮಸ್ಥಳಕ್ಕೆ ತಂದೆ ಮಂಜುನಾಥ, ನಿನ್ನ ಸ್ಥಳ ಧರ್ಮಸ್ಥಳವೇ ಆಗಿದ್ದೆ ನಿಜವಾಗಿದ್ರೆ ನನ್ನ ಮಗಳಿಗೆ ವಿಷ ಹಾಕಿದವರು ನನ್ನ ಕಣ್ಣು ಮುಂದೆ ಅವರು ರಕ್ತ ಕಾರಿ ಸಾಯಬೇಕು. ಒಂದು ಹೆಣ್ಣಿನ ಶಾಪದಿಂದ ಒಂದೊಂದು ರಾಜ್ಯಗಳ ಉಳಿದಿಲ್ಲ. ಎಣ್ಣೆಯಾದ ತಾಪದಿಂದ ಎಷ್ಟು ಮನೆ ಹೋಗಲಿಗೆ ಗುರುಚಿದವು. ಈಗಿವರು ಹೊಸಗೂಸುಕೊಂಡು ಚಾಯಗಳಂದಾಗ ಅನ್ನದಲ್ಲಿ ಮರೆತು ಒಂದು ದಿನ ನನ್ನ ಮಕ್ಕಳು ವರಲಕ್ಷಣ ವಿಷಯ ಬಂದಾಗ ಅಪ್ಪ ನಿನ್ನಿಂದ ವರದಕ್ಷಿಣ ಕೊಡಿಸುವುದಿಲ್ಲಂತಹ ಜಾತಿಯನ್ನುತ್ತಾರೆ. ಜಗ್ಗು ಆದರೆ ಅವಳು ಹಾಗೆ ಮಾಡಿ ಬಿಟ್ಟಳಲ್ಲಪ್ಪ. ಸುನಂದ ನಿನ್ನ ಕರುಳಿನ ಬಳಿಕ ಮರಿತಲ್ಲೇ ಚಿರಾಸ್ಪತ್ರೆ ಅಂತ ಮನೆ ಒಳಗೆ ಇದ್ರೆ ನಮ್ಮನ್ನು ಕೂಡ ಹುಚ್ಚರಾಗಿ 10 ಕಾಗೆಗಳಿಗೆ ಹಾಕಿಬಿಡ್ತಾರೆ. ನೋಡ್ರಿ, ಮೊದಲ ಮಗಳನ್ನ ಮಣ್ಣಾಗಿಟ್ಟು ಮುಂದಿನ ಯೋಚನೆಯನ್ನ ಮಾಡೋಣ. ಮಗಳೇ, ನಿನ್ನನ್ನು ಸಾಯಿಸಿದ ಈ ಮನೆಗೆ ಯಾವತ್ತಿಗೂ ಈ ಮನೆಗೆ ಬರುವುದಿಲ್ಲ ಅಂತ ಕೊನೆ ನಮಸ್ಕಾರ ಮಾಡಿಬಿಡಲ್ಲ. ಯಾರು ಮಾಡಿದ ಪಾಪ ವಿಧಿ ನೀಡಿದ್ದ ಶಾಪ ಆರಿತೆ ಈ ಮನೆಯ ದೀಪ ಆರಿತು ಯಾರು ಮಾಡಿದ ಪಾಪ ವಿಧಿ ಶಾಪ ಯಾರು ಮಾಡಿದ ಪಾಪ ವಿಧಿ ಶಾಪ ಆರಿತೋ ಈ ಮನೆಯ ದೀಪ